ನಮಸ್ಕಾರ ಫ್ರೆಂಡ್ಸ್. ಇವತ್ತಿನ ದಿನ ಸೆನ್ಸೆಕ್ಸ್ ಮಂತ್ಲಿ ಎಕ್ಸ್ಪೈರಿನಲ್ಲಿ ಮಾರ್ಕೆಟ್ ಹೈ ವಾಲಟಿಲಿಟಿ ಇತ್ತು. ಅದರಲ್ಲಿ ಸೆನ್ಸೆಕ್ಸ್ ತನ್ನ ಎಕ್ಸ್ಪೈರಿನಲ್ಲಿ ಇಲ್ಲಿ ಪ್ರೀವಿಯಸ್ ಡೇ ಲೋ ಕಟ್ ಆಗ್ತಿದ್ದಂಗೆ ಇಲ್ಲಿ ಶಾರ್ಪ್ ಡೌನ್ ಮೂವ್ ಬಂತು. ಸೊ ಸ್ಟಾರ್ಟಿಂಗ್ ಆಫ್ ದ ಡೇ 1000 ಪಾಯಿಂಟ್ ಕರೆಕ್ಷನ್, ಅಲ್ಲಿಂದ ಸ್ವಲ್ಪ ಕನ್ಸಾಲಿಡೇಷನ್ ಆಗಿ ಇಲ್ಲಿ 1400 ಪಾಯಿಂಟ್ ವರೆಗೆ, 1200 ಪಾಯಿಂಟ್ ವರೆಗೆ ರಿಕವರಿ. ಇಯರ್ ಲೆವೆಲ್ ಇಂದ ಅಗೇನ್ 1400 ಪಾಯಿಂಟ್ ಕರೆಕ್ಷನ್ ಹಾಗೂ ಎಂಡ್ ಆಫ್ ದ ಡೇ ಅನದರ್ 300 ಪಾಯಿಂಟ್ ರಿಕವರಿ. ಸೊ ಈ ರೀತಿ ಹೈ ವಾಲಟಿಲಿಟಿನಲ್ಲಿ ತನ್ನ ಎಕ್ಸ್ಪೈರಿನಲ್ಲಿ ಸೆನ್ಸೆಕ್ಸ್ 10 ಡೇ ಮೂವಿಂಗ್ ಆವರೇಜ್ ಹತ್ರ ಕ್ಲೋಸ್ ಆಗಿದೆ. ಸೊ ಸೆನ್ಸೆಕ್ಸ್ ಜೊತೆಗೆ ಬೇರೆ ಇಂಡೆಕ್ಸಸ್ ಅಲ್ಲಿ ಕೂಡ ಅದೇ ರೀತಿ ವಾಲಟಿಲಿಟಿ ಇತ್ತು. ಸೊ ನಿಫ್ಟಿ ಈಗ ಈ ವಾಲಟಿಲಿಟಿನಲ್ಲಿ 24,837 ಹತ್ರ ಕ್ಲೋಸ್ ಆದ್ರೆ, ಬ್ಯಾಂಕ್ ನಿಫ್ಟಿ 219 ಪಾಯಿಂಟ್ಸ್ ನೆಗೆಟಿವ್ ಅಲ್ಲಿ ಇಲ್ಲಿ ಕೂಡ ಹೈ ವಾಲಟಿಲಿಟಿ ಇತ್ತು. ಸೊ ಮಂತ್ಲಿ ಎಕ್ಸ್ಪೈರಿ ವೀಕ್ ಹಾಗೂ ಸೆನ್ಸೆಕ್ಸ್ ಎಕ್ಸ್ಪೈರಿನಲ್ಲಿ ಇಲ್ಲಿ ಹೈ ವಾಲಟಿಲಿಟಿ ಇತ್ತು. ಸೊ ಇನ್ನು ಸೆನ್ಸೆಕ್ಸ್ ನಾವು ಪ್ರೀವಿಯಸ್ ವೀಕ್ ಅಲ್ಲಿ ನೋಡಿದ್ರೆ, ಸೆನ್ಸೆಕ್ಸ್ ಪ್ರೀವಿಯಸ್ ವೀಕ್ ಅಲ್ಲಿ ಇಲ್ಲಿ ಒಂದ್ ಸೈಡ್ ಡೌನ್ ಮೂವ್ ಇತ್ತು, ಪ್ರೀವಿಯಸ್ ಡೇ ಲೋ ಕಟ್ ಆಗ್ತಿದ್ದಂಗೆ. ಸೊ ಸೆನ್ಸೆಕ್ಸ್ ಎಕ್ಸ್ಪೈರಿಗಳಲ್ಲಿ ನಾವು ಇತ್ತೀಚೆಗೆ ಹೆಚ್ಚಿನ ವಾಲಟಿಲಿಟಿ ನೋಡ್ತಾ ಇದ್ದೀವಿ. ಸೊ ಇಲ್ಲಿ ಇಮಿಡಿಯೇಟ್ ಆಗಿ ಬೈ ಮಾಡೋದು ಕಷ್ಟ ಆಗುತ್ತೆ ಈ ತರ ಶಾರ್ಪ್ ಮೂಮೆಂಟ್ ಅಲ್ಲಿ. ಮೊದಲನೇ 15 ನಿಮಿಷದಲ್ಲಿ ದೊಡ್ಡ ರೆಡ್ ಕ್ಯಾಂಡಲ್ ಆಗಿದ್ದಕ್ಕೆ ಇಲ್ಲಿ ಸರಿಯಾದ ಪುಟ್ ಪೊಸಿಷನ್ ತಗೊಳಕ್ಕೂ ಆಗ್ಲಿಲ್ಲ. ಸೊ ಹಾಗಾಗಿ ನಾವು ಸೆನ್ಸೆಕ್ಸ್ ಅಲ್ಲಿ ಇವತ್ತಿನ ದಿನ ಯಾವುದೇ ಟ್ರೇಡ್ ಮಾಡೋಕೆ ಆಗ್ಲಿಲ್ಲ. ಸೊ ಈ ರೀತಿ ವಾಲಟಿಲಿಟಿನಲ್ಲಿ ಆಪ್ಷನ್ ಬೈಯರ್ಸ್ ಆಗ್ಲಿ ಆಪ್ಷನ್ ಸೆಲ್ಲರ್ಸ್ ಆಗ್ಲಿ ಸ್ಟಾಪ್ ಲಾಸ್ಗಳನ್ನ ಇಟ್ಕೊಂಡು ಟ್ರೇಡ್ ಮಾಡಿದ್ರೆ ಸ್ಟಾಪ್ ಲಾಸ್ಗಳು ಹಿಟ್ ಆಗಿರೋ ಚಾನ್ಸಸ್ ಇಲ್ಲಿ ಹೆಚ್ಚಾಗಿದ್ದಾವೆ. ಓನ್ಲಿ ಆಲ್ಗೋ ಟ್ರೇಡ್ಸ್ ಏನಾದ್ರು ನೀವು ಸೆಟಪ್ ನ ಮಾಡಿದ್ರೆ ಅಲ್ಲಿ ಪ್ರಾಫಿಟ್ ಮಾಡಿರೋ ಚಾನ್ಸಸ್ ಇರುತ್ತೆ. ಸೊ ಈ ರೀತಿ ಇತ್ತು ಇವತ್ತಿನ ದಿನ 27th ಮೇ ಇಂಡಿಯನ್ ಮಾರ್ಕೆಟ್ ವಾಲಟಿಲಿಟಿ. ಸೊ ಇಲ್ಲಿಂದ 28th ಮೇ ಬುಧವಾರದ ನಿಫ್ಟಿ, ಬ್ಯಾಂಕ್ ನಿಫ್ಟಿ ಹಾಗೂ ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿ ಟ್ರೇಡಿಂಗ್ ಲೆವೆಲ್ಸ್ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸ್ ಗಳನ್ನ ನೋಡಿದ್ರೆ, ಇಂಡಿಯಾ ವಾಲಟಿಲಿಟಿ ಇಂಡೆಕ್ಸ್ ಇವತ್ತಿನ ದಿನ 3% ಹೆಚ್ಚಾಗಿ ಕ್ಲೋಸ್ ಆಗಿದೆ 18.53 ಹತ್ರ. ಆದ್ರೆ ಕೊನೆಯ 1 ಅವರ್ ಅಲ್ಲಿ ಸ್ವಲ್ಪ ಹೈಯರ್ ಲೆವೆಲ್ ಇಂದ ಕಡಿಮೆ ಆಗ್ತಿದೆ. ಸೊ ನಾವು ಹಿಂದಿನ ದಿನ ಕೂಡ ನಾವು ಡಿಸ್ಕಸ್ ಮಾಡಿದ್ವಿ, ಇದು ತನ್ನ 10 ಡೇ ಮೂವಿಂಗ್ ಯಾವ್ದು ಕೆಳಗಡೆ ಬರಕ್ಕೆ ಶುರು ಆದ್ರೆ ಮಾತ್ರನೇ ನಾವು ಬುಲ್ ಸೈಡ್ ಅಲ್ಲಿ ಪೊಸಿಷನ್ ತೊಳಕೆ ನೋಡ್ಬೋದು. ಹೈಯಲ್ಲಿ ಇರೋವರೆಗೂ ಮಾರ್ಕೆಟ್ ಅಲ್ಲಿ ಫಿಯರ್ನೆಸ್ ಇದ್ದೇ ಇರುತ್ತೆ. ಇನ್ನು ಬ್ರೆಂಟ್ ಕ್ರೂಡ್ ಆಯಿಲ್ಗೆ ಬಂದ್ರೆ ಇದು 65 ಹತ್ರ ಇದೆ, ನ್ಯೂಟ್ರಲ್ ಅಂತಾನೆ ಕನ್ಸಿಡರ್ ಮಾಡ್ತಾ ಇದೀವಿ ಅಗೇನ್. ಇನ್ನು ರುಪಿ ವ್ಯಾಲ್ಯೂ ಅಗೇನ್ಸ್ಟ್ US$ 85.33 ಹತ್ರ ಆಲ್ಮೋಸ್ಟ್ ನಿನ್ನೆ ಲೆವೆಲ್ ಅಲ್ಲಿ. ಇನ್ನು ಡಾಲರ್ ಇಂಡೆಕ್ಸ್ ಇದು 99.38 ಹತ್ರ, ಇದು ಕೂಡ ಆಲ್ಮೋಸ್ಟ್ ನಿನ್ನೆ ಲೆವೆಲ್ ಅಲ್ಲಿ ಅಂತಾನೆ ಹೇಳ್ಬೋದು. ಇಲ್ಲಿ ಕಡಿಮೆಯಾಗಿ 98.75 ವರೆಗೆ ಬಂದಿತ್ತು. ಅಗೇನ್ ಈಗ ಇದು 99.39 ಹತ್ರ ಇದೆ. ಇನ್ನು US 10 year ಬಾಂಡ್ yield 4.6 ಇಂದ ಕಡಿಮೆ ಆಗ್ತಾ 4.46ಗೆ ಬಂದಿದೆ. ಸೊ ಸದ್ಯಕ್ಕೆ ಇದು ಸ್ವಲ್ಪ ನೆಗೆಟಿವ್ ಇಂದ ನ್ಯೂಟ್ರಲ್ ಆಗ್ತಾ ಇದೆ ಅಂತ ಹೇಳ್ಬೋದು. ಇನ್ನು ನಿನ್ನೆ ದಿನ US ಮಾರ್ಕೆಟ್ ಕ್ಲೋಸ್ ಆಗಿರೋ ಸಲುವಾಗಿ ಇಲ್ಲಿ ನಾವು ನಾಸ್ಡಾಕ್ ಅಲ್ಲಾಗ್ಲಿ ಡೌ ಜೋನ್ಸ್ ಅಲ್ಲಾಗ್ಲಿ ಏನು ಅಷ್ಟು ಮೂಮೆಂಟಮ್ನ ನೋಡ್ತಾ ಇಲ್ಲ. ಇನ್ನು ಜಪಾನ್ ನಿಕ್ಕೆ ಇಂಡೆಕ್ಸ್ ಅಲ್ಲಿ ಇಲ್ಲಿ ಫ್ರೈಡೆ ಇಂದಾನೆ ಒಂದು ಒಳ್ಳೆ ಮೂಮೆಂಟಮ್ ಬರ್ತಾ ಇದೆ, ಇದು ಹೈ ಅಲ್ಲೇ ಟ್ರೇಡ್ ಆಗ್ತಾ ಇದೆ. ಸೊ ಇಲ್ಲಿಂದ ಸ್ವಲ್ಪ ಪಾಸಿಟಿವ್ ಕ್ಲೂ ನಮಗೆ ಸಿಗ್ತಾ ಇದಾವೆ. ಇನ್ನು FIs ಡೇಟಾನ ನೋಡಿದ್ರೆ, FIs ಇಂಡಿಯನ್ ಮಾರ್ಕೆಟ್ ಅಲ್ಲಿ ಇನ್ನು ಸರಿಯಾದ ಬೈಯಿಂಗ್ ಆಗ್ಲಿ ಸೆಲ್ಲಿಂಗ್ ಆಗಲಿ ಮಾಡ್ತಾ ಇಲ್ಲ. ಒಂದಿನ ಬೈಯಿಂಗ್ ಮಾಡಿದ್ರೆ ಒಂದಿನ ಸೆಲ್ಲಿಂಗ್ ಮಾಡ್ತಾ ಇದ್ದಾರೆ. ಇಲ್ಲಿ 23rd ಮೇ 1700 crores ಅಷ್ಟು ಕ್ಯಾಶ್ ಅಲ್ಲಿ ಬೈ ಮಾಡಿದ್ರು, ಹಾಗೂ 26th ಮೇ ಕೂಡ ಬೈ ಮಾಡಿದ್ರು, ಆದ್ರೆ ಬಹಳ ಕಡಿಮೆ ವಾಲ್ಯೂಮ್ ಅಲ್ಲಿ. ಇನ್ನು DIs ಸತತವಾಗಿ ಬುಲ್ಲಿಶ್ ಆಗೇ ಇದ್ದಾರೆ. ಸೊ ಇಲ್ಲಿ FIs ಬೈಯಿಂಗ್ ಕಂಟಿನ್ಯೂ ಆದ್ರೆ ನಾವು ಇಂಡಿಯನ್ ಮಾರ್ಕೆಟ್ ಅಲ್ಲಿ ರಿಕವರಿ ಕೂಡ ನೋಡ್ಬೋದು. ಇನ್ನು ನಾವು ನಿಫ್ಟಿ ಆಪ್ಷನ್ ಚೈನ್ ಕ್ವಿಕ್ ಆಗಿ ನೋಡ್ಬೇಕು ಅಂತಂದ್ರೆ, ನಿಫ್ಟಿ ಈಗ 24,837 ಹತ್ರ ಇದೆ. ಸೊ ಇಲ್ಲಿ ನಿಫ್ಟಿಗೆ 24,800 ಹತ್ರ ಕಾಲ್ ರೇಟರ್ಸ್ ಪುಟ್ ರೇಟರ್ಸ್ ಒಂದೇ ಲೆವೆಲ್ ಅಲ್ಲಿ ಹೆಚ್ಚಾಗಿದ್ದಾರೆ, ಹಾಗೂ 24,900 ಹತ್ರ ಆಲ್ಮೋಸ್ಟ್ ಅದೇ ರೀತಿ ಕಾಲ್ ರೇಟರ್ಸ್ ಬಿಲ್ಟ್ ಆಗಿದ್ದಾರೆ. ಸೊ ಅಗೇನ್ ನಿಫ್ಟಿ 24,800 ಕೆಳಗಡೆ ಅಥವಾ 750 ಕೆಳಗಡೆ ಹೋದ್ರೆ ಅದು ಇನ್ನಷ್ಟು ವೀಕ್ ಆಗುತ್ತೆ. ಇದು 24,500 ವರೆಗೆ ಬರೋ ಚಾನ್ಸಸ್ ಇರುತ್ತೆ. ಇನ್ನು ನಿಫ್ಟಿನಲ್ಲಿ ನಾವು ಸ್ಟ್ರಾಂಗ್ ಆಗಿ ಬುಲ್ಲಿಶ್ ಶಾರ್ಟ್ ಕವರಿಂಗ್ ನೋಡ್ಬೇಕು ಅಂತಂದ್ರೆ 25,000 ಮೇಲೆ ಹೋಗಿ ಸಸ್ಟೈನ್ ಆಗಿ 25,050 ಮೇಲೆ ಹೋದ್ರೆ ಮಾತ್ರನೇ ಶಾರ್ಟ್ ಕವರಿಂಗ್ ಬರ್ಬೋದು. ಆಗ ಈ ಕಾಲ್ ರೇಟರ್ಸ್ ಇಲ್ಲಿ ಬ್ಲೂ ಬಾರ್ ಏನಿದೆ, ಸೊ ಇಲ್ಲಿ ಮೋರ್ ದೆನ್ 1 crores 1.3 crores ಅಷ್ಟು ಕಾಲ್ ರೇಟರ್ಸ್ ಇದ್ದಾರೆ. ಇವರು ರಿಸ್ಕ್ ಅಲ್ಲಿ ಬಂದ್ರೆ ಶಾರ್ಟ್ ಕವರಿಂಗ್ ಬರೋ ಚಾನ್ಸಸ್ ಇರುತ್ತೆ.
ಸೊ ಇದು ನಿಫ್ಟಿ ಆಪ್ಷನ್ ಚೈನ್ ಆಯ್ತು. ಇದನ್ನೆಲ್ಲ ಇಟ್ಕೊಂಡು ನಾವು ಟ್ರೇಡಿಂಗ್ ಲೆವೆಲ್ಸ್ ನೋಡ್ಬೇಕು ಅಂತಂದ್ರೆ, ಸೊ ಆಲ್ರೆಡಿ ಹೇಳ್ದಂಗೆ, ಸೊ ನಿಫ್ಟಿನಲ್ಲಿ ನಾವು ಪುಟ್ ಸೈಡ್ ಅಲ್ಲಿ 24,700 ಕೆಳಗಡೆ ಪುಟ್ನ ಟ್ರೈ ಮಾಡ್ಬೋದು. ಇಲ್ಲಿಂದ ಬರೋ ಮೂಮೆಂಟಮ್ಗೆ 24,600 ಹತ್ರ ಮೊದಲನೇ ಟಾರ್ಗೆಟ್ ಆಗುತ್ತೆ. ಅದನ್ನ ಬ್ರೇಕ್ ಆದ್ರೆ 24,500 ಕೂಡ ಟೆಸ್ಟ್ ಮಾಡಬಹುದು. ಇನ್ನು ಅಪ್ ಮೂವ್ ಅಂತ ಎಕ್ಸ್ಪೆಕ್ಟ್ ಮಾಡಿದ್ರೆ ನಾವು 25,050 ಮೇಲೆ ಮಾತ್ರನೇ ಅಪ್ ಮೂವ್ ನೋಡೋಣ. ಈ ಮಧ್ಯದಲ್ಲಿ ಅದು ಕೆಳಗಡೆ 24,700 ಇಂದ ಮೇಲೆ 25,050 ವರೆಗೆ ಆಲ್ಮೋಸ್ಟ್ 350 ಪಾಯಿಂಟ್ ರೇಂಜ್ನ ನೋ ಟ್ರೇಡಿಂಗ್ ರೇಂಜ್ ಅಂತಾನೆ ನಾವು ಕನ್ಸಿಡರ್ ಮಾಡೋಣ. ಸೊ ಏತಕ್ಕಂದ್ರೆ ಈ ಲೆವೆಲ್ ಇಂದ ಅದು 24,850 ಈ ಲೆವೆಲ್ ಇಂದ ನಾವು ಕಾಲಲ್ಲಿ ಪೊಸಿಷನ್ ತಗೊಂಡ್ರೆ ಕೂಡ ಅಲ್ಲಿ ಸೈಡ್ ವೇಸ್ ಆಗೋ ಚಾನ್ಸಸ್ ಇರುತ್ತೆ. ಆಗ ಪ್ರೀಮಿಯಂ ಡಿಕೆ ಕೂಡ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾವು ನಿಫ್ಟಿನಲ್ಲಿ ಪುಟ್ ಪೊಸಿಷನ್ಸ್ 24,700 ಕೆಳಗಡೆ, ಲಾಂಗ್ ಪೊಸಿಷನ್ಸ್ 25,050 ಮೇಲೆ ಲಾಂಗ್ ಪೊಸಿಷನ್ ತೊಗೊಳಕ್ಕೆ ನೋಡೋಣ. ಇನ್ನು ಬ್ಯಾಂಕ್ ನಿಫ್ಟಿಗೆ ಬಂದ್ರೆ, ಬ್ಯಾಂಕ್ ನಿಫ್ಟಿ ವಾಲಟಿಲಿಟಿನಲ್ಲಿ ಹೈ ಮಾಡಿದ್ದು 55,800 ಹತ್ರ. ಸೊ ಇಲ್ಲಿ ನಾವು ಬ್ಯಾಂಕ್ ನಿಫ್ಟಿನಲ್ಲಿ 56,000 ಮೇಲೆ ಮಾತ್ರನೇ ಲಾಂಗ್ ಪೊಸಿಷನ್ ತೊಗೊಳಕ್ಕೆ ನೋಡೋಣ. ಇನ್ನು ಪುಟ್ ಪೊಸಿಷನ್ಸ್ ಏನಾದರೂ ಇದ್ರೆ 54,800 ಕೆಳಗಡೆ ಬಂದ್ರೆ ಪುಟ್ ಪೊಸಿಷನ್ ತೊಗೊಳಕ್ಕೆ ನೋಡೋಣ. ಈ ಮಧ್ಯದಲ್ಲಿ ಅದು 54,800 ಇಂದ ಮೇಲೆ 56,000 ಈ 1,200 ಪಾಯಿಂಟ್ಸ್ ನೋ ಟ್ರೇಡಿಂಗ್ ರೇಂಜ್ ಆಗಿರುತ್ತೆ. ಇನ್ನು ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿಗೆ ಬಂದ್ರೆ, ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿ ಮೊಮೆಂಟಮ್ ಬಹಳ ಕಡಿಮೆ ಇತ್ತು. ಇದರಲ್ಲಿ ನಾವು 12,700 ಮೇಲೆ ಲಾಂಗ್ ಪೊಸಿಷನ್ ತೊಗೊಳಕ್ಕೆ ನೋಡ್ಬೋದು. ಹಾಗೂ ಕೆಳಗಡೆ 12,550 ಕೆಳಗಡೆ ಪುಟ್ ಪೊಸಿಷನ್ ತೊಗೊಳಕ್ಕೆ ನೋಡ್ಬೋದು. ಇಲ್ಲಿ ಡೌನ್ ನಲ್ಲಿ 12,450 ಟಾರ್ಗೆಟ್ ಆಗಿರುತ್ತೆ. ಮೇಲೆ 12,700 ಮೇಲೆ ಸೆಷನ್ ಆದ್ರೆ 12,800 ಹಾಗೂ 13,000 ಕಡೆ ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಈ ಲೆವೆಲ್ಸ್ ಎಲ್ಲ ಇಟ್ಕೊಂಡು ನಾವು ನಿಫ್ಟಿ, ಬ್ಯಾಂಕ್ ನಿಫ್ಟಿ ಹಾಗೂ ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಟ್ರೇಡ್ ಮಾಡೋಣ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ನೀವು ನನಗೆ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ನಂಬರ್ 9845827716. ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಮುಂದಿನ ವಿಡಿಯೋ ಬರೋವರೆಗೂ ನಿಮಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು.